ಬಿಕಾಸ್ ಯಾರು ಕೂಡ ನಿಮ್ಮ ಮಕ್ಕಳ ದಾರಿಗೆ ಅಡ್ಡ ಬರಲ್ಲ, ಇಂಟ್ಲ ಏನೂ ಆಗಲ್ಲ ಅಂತ ಅವನು ಬಿಟ್ಬಿಡ್ತಾರೆ. ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಹುಡುಗ ಇದ್ದಂತೆ, ಶ್ರೀಮಂತರ ಮನೆ ಹುಡುಗ ಅವನು. ಸೊ ಕಾಲೇಜಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಬರೀ ಕ್ಯಾಂಟೀನಲ್ಲೇ ಸಮಯ ಕಳೀತಿದ್ದ. ಸೊ ಅವ್ನು ಕ್ಯಾಂಟೀನಲ್ಲಿ ಕೂತಾಗೆಲ್ಲ ಅವ್ರ ಕ್ಯಾಂಟೀನಲ್ಲಿ ಅವನ ವಯಸ್ಸಿನ ಇನ್ನೊಬ್ಬ ಹುಡುಗ ಕ್ಲೀನರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಆ ಹುಡುಗ ಇವನು ನೋಡಿ ಯೋಚನೆ ಮಾಡ್ತಾನೆ, ಶ್ರೀಮಂತರ ಮನೆ ಹುಡುಗ ಇವನು ದಡ್ಡ ಇದ್ದಂಗಿದ್ದಾನಲ್ಲ, ಇವನು ಟೆಸ್ಟ್ ಮಾಡೋಣ ಅಂತ ಹೇಳಿ ಅವನ್ನ ಕರೆದು ವೆಯ್ಟರ್ನ 500 ರೂಪಾಯಿ ನೋಟು 200 ರೂಪಾಯಿ ನೋಟ್ನ ತೋರಿಸ್ಬಿಟ್ಟು, ಇವೆರಡರಲ್ಲಿ ಯಾವ್ದು ದೊಡ್ಡದು ತಗೊಂಡಿನಿ ಟಿಪ್ಸು ಅಂತ. ಆ ಕ್ಲೀನರ್ ಏನ್ ಮಾಡ್ತಾನೆ, ಹುಡುಗ 200 ರೂಪಾಯಿ ತಗೊಂಡು ಜೋಬಲ್ ಹಾಕೊಂಡು ಹೋಗ್ತಾನೆ. ಇವ್ನು ನಗ್ತಾನೆ, ಎಂತ ದಡ್ಡ ನನ್ನ ಮಗ ಇವನು, 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಗೊತ್ತಿಲ್ಲ ಇವನಿಗೆ ಅಂತ. ಸೊ ಅವತ್ತಿನಿಂದ ಅವನೇನ್ ಮಾಡ್ತಾನೆ, ಪ್ರತಿ ಸಲ ಅವ್ನು ಕ್ಯಾಂಟೀನಿಗೆ ಬಂದಾಗಲೂ ಕೂಡ ಅವ್ನ ಫ್ರೆಂಡ್ಸ್ನ ಕರ್ಕೊಬರೋದು, ನೋಡೋ ನಿಮ್ಗೊಂದು ಆಟ ತೋರಿಸ್ತೀನಿ, ಎಂತ ದಡ್ಡ ಇದ್ದಾನೆ ಇಲ್ಲಿ ಅಂತೇಳಿ ಅವನಿಗೆ 500 ರೂಪಾಯಿ 200 ರೂಪಾಯಿ ತೋರಿಸೋದು, ಅವ್ನು 200 ರೂಪಾಯಿ ಇಸ್ಕೊಂಡು ಹೋಗೋದು, ನೋಡ್ರೋ ಇವನು ಎಂತ ದಡ್ಡ ಅಂತ ಎಲ್ಲರ ಮುಂದೆ ಅವನ್ನ ಹೀಯಾಡ್ಸೋದು. ಹೀಗೆ 2-3 ವರ್ಷ ಕಂಟಿನ್ಯೂ ಆಯ್ತು. 3-4 ವರ್ಷ ಕಳೆದ್ಮೇಲೆ ಅವ್ನು ಫೈನಲ್ ಇಯರಿಗೆ ಬಂದಿರ್ತಾನೆ, ಇಂಜಿನಿಯರಿಂಗ್ ಸ್ಟೂಡೆಂಟು. ಒಬ್ಬ ಅವ್ರ ಹೋಟ್ಲಿಗೆ ಬಂದಂತ ವ್ಯಕ್ತಿ ಇವನ್ನೆಲ್ಲ ಗಮನಿಸಿ ಆ ಕ್ಲೀನರ್ ಹುಡುಗನನ್ನ ಕರೆದು ಹೇಳ್ತಾರೆ, ಅಲ್ಲ ಕಣೋ, ಇಷ್ಟು ವಯಸ್ಸಾಗಿದೆ, ಇಷ್ಟು ದಡ್ಡ ನೀನು, 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ ಅಂತ. ಆಗ ಹುಡುಗ ಸುಂದರವಾಗಿರೋ ಉತ್ತರ ಕೊಡ್ತಾನೆ, ಸಾರ್ 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಏನು ಅಂತ ನನಗೆ ಗೊತ್ತು, ಬಟ್ ಯಾವತ್ತು ನಾನು 200 ರೂಪಾಯಿ ಬದಲು 500 ರೂಪಾಯಿನೇ ಇಸ್ಕೊಂತೀನೋ ಅವತ್ತು ನಾನು ಬುದ್ಧಿವಂತ ಅನ್ಸ್ಕೊಬಿಡ್ತೀನಿ. ಬಟ್ ಈ ನನ್ನ ಮಗ ನನಗೆ 2 ವರ್ಷದಲ್ಲಿ ಈ ಆಟ ನಿಂತು ಬಿಡುತ್ತೆ. ಇವನೇನು ನನ್ನ ದಡ್ಡ ಅಂತ ಪ್ರೂವ್ ಮಾಡುವಂತ ಆಟ ಇದೆ, ಈ ಆಟ ನಿಂತು ಬಿಡುತ್ತೆ. ಕಳೆದ 2-3 ವರ್ಷಗಳಲ್ಲಿ ಹಿಂಗೆ 200 ರೂಪಾಯಿ ಕೊಟ್ಟು ಇನ್ನೊಬ್ಬರ ಮುಂದೆ ನನ್ನ ದಡ್ಡ ಅಂತ ಪ್ರೂವ್ ಮಾಡೋದಕ್ಕೆ ಅಂತ ಇವನು ಸುಮಾರು 30-40 ಸಾವಿರ ರೂಪಾಯಿ ನನಗೆ ಕೊಟ್ಟಿದ್ದಾನೆ ಸರ್. ಅವನು ಕೊಟ್ಟಂತ ದುಡ್ಡಲ್ಲಿ ನಾನು ಪುಸ್ತಕಗಳನ್ನ ತಗೊಂಡು UPSC ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಇನ್ನೊಂದು ವರ್ಷ ಅವ್ನು ದುಡ್ಡು ಕೊಟ್ಬಿಟ್ರೆ ಅವನ ದುಡ್ಡಲ್ಲೇ ನಾನು ಮೇನ್ಸ್ನು ಕೂಡ ಬುಕ್ಗಳನ್ನ ತಗೊಂಡು ಮೇನ್ಸ್ನು ಕೂಡ ಕ್ಲಿಯರ್ ಮಾಡ್ಕೊತೀನಿ. ನೀವೇ ಹೇಳಿ ಸರ್, ನಾನು ದಡ್ಡನ ಅವನು ದಡ್ಡನ? ನಾಳೆ ನಾನು UPSC ಕ್ಲಿಯರ್ ಮಾಡ್ಕೊ ಬಂದ್ರೆ ಅವನಿಗೆ ಗೊತ್ತಾಗುತ್ತೆ, ಬಿಡಿ ಸರ್ ಯಾರು ದಡ್ಡ ಅನ್ನೋದು ಅಂತ ಹೇಳ್ತಾನೆ. ಸೊ ನಾವು ಯಾವತ್ತೂ ಕೂಡ ಎಲೆಮರೆಕಾಯಿ ಥರ ಇರಬೇಕು. ನಿಮ್ಮ ಮಕ್ಕಳು ಕೂಡ ಎಲೆಮರೆಕಾಯಿ ಥರ ಇರಬೇಕು. ಅವ್ನು ದಡ್ಡ ಅನ್ನೋ ಥರ ಇರಬೇಕು, ಬಟ್ ದಡ್ಡ ಆಗಿರಬಾರ್ದು. ಅವನಿಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇರಬೇಕು, ಬಟ್ ಅವನಿಗೆಲ್ಲ ಗೊತ್ತಿರಬೇಕು. ಆಗ ಮಾತ್ರ ನಿಮ್ಮ ಮಕ್ಕಳ ದಾರಿ ಯಾರು ಒಡ್ಡ ಬರಲ್ಲ. SSLC ನಲ್ಲಿ ಟಾಪರ್ ಆದಂತಹ ಮಕ್ಕಳು ಎಲ್ಲ ಕಡೆ ಪೋಸ್ಟ್ಗಳನ್ನ